ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಜು ಜಾಬ್ ಅಪ್ಡೇಟ್ ನ್ಯೂ ವಿಡಿಯೋ. ನಾವು ಈ ವಿಡಿಯೋದಲ್ಲಿ ಕ್ರಿಯೇಟಿವಿಟಿಯಾಗಿ ಇನ್ಶಾಟ್ನಲ್ಲಿ ಫೋಟೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ತಾ ಹೋಗೋಣ. ಹಾಗೆ ಚಿಕ್ಕ ಚಿಕ್ಕ ಫೋಟೋವನ್ನು ಆ್ಯಡ್ ಮಾಡಿ ಒಂದು ಶಾರ್ಟ್ ವಿಡಿಯೋವನ್ನು ರೆಡಿ ಮಾಡೋದು ಹೇಗೆ ಏನಂತ ಮಾಹಿತಿಯನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋ ಅಥವಾ ಫೋಟೋ ಎಡಿಟಿಂಗ್ ಮಾಡುವಂತಹ ಯಾರೇ ಆಗಿರಲಿ ಸಂಪೂರ್ಣ ಸೆಟ್ಟಿಂಗ್ಗಳನ್ನು ನೋಡಿ ಕಲ್ತುಕೊಂಡು ಹಾಗೆ ವಿಡಿಯೋವನ್ನು ಎಡಿಟ್ ಅಥವಾ ಫೋಟೋವನ್ನು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಓಕೆ, ಇಲ್ಲಿ ಫೋಟೋವನ್ನು ನಾನು ಚಾಯ್ಸ್ ಮಾಡ್ಕೋತೀನಿ. ಈಗ ನೀವು ನೋಡ್ಬೋದು ಈ ಫೋಟೋದಲ್ಲಿ ಒಂದು ಫೋಟೋವನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಈಗ ನೀವು ನೋಡ್ಬೋದು ನನಗೆ ಯಾವ ಥರ ಫ್ರೇಮ್ ಬೇಕು ಎನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ 4:4:5 ನಾನು ನಾರ್ಮಲ್ ಫ್ರೇಮನ್ನು ಆಯ್ಕೆ ಮಾಡ್ಕೋತೀನಿ. ಓಕೆ, ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ನಾವಿಲ್ಲಿ ಸೆಟ್ಟಿಂಗಿಗೆ ಹೋಗ್ತೀನಿ. ಇಲ್ಲಿ ಲೈಟ್ ಬ್ರೈಟ್ನೆಸ್ ಎಷ್ಟು ಬೇಕು ಅನ್ನುವಂತಹ ಬ್ರೈಟ್ನೆಸ್ ಸ್ವಲ್ಪ ಇಟ್ಕೊಳ್ಳಿ. ಓಕೆ, ಇಲ್ಲಿ ಬ್ರೈಟ್ನೆಸ್ಸನ್ನು ನೋಡೋಣ ಸ್ವಲ್ಪ. ಓಕೆ, ವರ್ತ್ ಓಕೆ ಸ್ವಲ್ಪ ಇಡೋಣ. ಹಾಗೆ ನಾವು ಇಲ್ಲಿ ನೋಡ್ಬೋದು ಹೈಲೈಟ್ ಸ್ವಲ್ಪ ಹೈಲೈಟ್ ಕೊಟ್ಕೊಳ್ಳೋಣ. ನೋಡಿ ಚೆನ್ನಾಗಿ ಇದು ಶಾಡೋ ಸ್ವಲ್ಪ. ಓಕೆ, ಇದು ನೀವು ಕಲರ್ ನೋಡ್ಬೋದು. ಹೈಲೈಟ್ ಕಲರ್ ಯಾವ ಥರ ಬೇಕು ನೋಡಿ, ಇಲ್ಲಿ ಕಲರ್ ನೋಡಿ, ಕಲರ್ ಚೇಂಜ್ ಆಗ್ತಿದೆ. ಯಾಕೆ ನಿಮ್ಗೆ ಇಷ್ಟವಾದಂತಹ ಆ ಫೋಟೋಕ್ಕೆ ಆ್ಯಡ್ ಆದಂತಹ ಯಾವ ಥರ ಕಲರ್ ಬೇಕು ಎನ್ನುವಂತಹ ಇದನ್ನು ಇಟ್ಕೊರಿ. ಹಾಗೆ ಶಾಡೋ ಕೂಡ ಇಲ್ಲಿ ಶಾಡೋ ಕಲರ್ ಕೂಡ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನಿಮ್ಗೆ ಆ ಫೋಟೋಕ್ಕೆ ಯಾವ ಲೈಕ್ ಆಗ್ತದಲ್ಲ ಆ ಶಾಡೋವನ್ನು ಇಟ್ಕೊತಾ ಹೋಗಿ. ಓಕೆ, ನೆಕ್ಸ್ಟ್ ನೋಡ್ಬೋದು ಇದು ಫ್ರೇಮ್ನ ಒಂದು ಈ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ. ಭಾಳ ಚೆನ್ನಾಗಿ ಕಾಣಿಸ್ತದೆ ಸೈಡ್ ಆ್ಯಂಗಲಲ್ಲಿ. ಹಾಗೆ ನೀವು ನೋಡ್ಬೋದು ನಿಮಗೆ ಯಾವುದಾದ್ರೂ ಸ್ಟಿಕ್ಕರ್ ಬೇಕಾದರೆ ಅಥವಾ ಯಾವುದಾದ್ರೂ ಈ ಫೋಟೋಕ್ಕೆ ಒಂದು ಎಡಿಟಿಂಗ್ ಆದರೆ ಯಾವುದಾದ್ರೂ ಬೇಕಾದರೆ ಈಗ ನೀವು ನೋಡ್ಬೋದು ಫೋಟೋ ಎಡಿಟಿಂಗ್ ಆ ಥರವರ ಒಂದು ಫೋಟೋವನ್ನು ಇಲ್ಲಿ ಮೇಲೆ ಹಾಕೊಂಡು ಹೋಗೋಣ. ಇಲ್ಲಿ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ನೀವು ಎಡಿಟ್ ಮಾಡಿದಂತಹ ಲೋಗೋ ಏನಿದೆಯೋ ಆ ಲೋಗೋದ ಒಂದು ಇದನ್ನು ಚಾಯ್ಸ್ ಮಾಡ್ಕೋತಾ ಹೋಗಿ. ನೋಡಿ ಈಗ ನೀವು ಲೋಗೋ ನೋಡ್ಬೋದು. ಈ ಲೋಗೋವನ್ನು ಚಾಯ್ಸ್ ಮಾಡ್ಕೊತೀನಿ ನಾನು. ಈಗ ಚಾಯ್ಸ್ ಮಾಡಿಕೊಂಡೆ. ಇದನ್ನು ಸ್ವಲ್ಪ ಸಣ್ಣದು ಮಾಡಿಕೊಂಡು ಇಲ್ಲಿ ಮೇಲೆ ಓಕೆ ಕೊಡ್ತಾ ಹೋಗೋಣ. ಇದು ಸ್ವಲ್ಪ ಎಡಿಟ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಬ್ರೈಟ್ನೆಸ್ಸನ್ನು ಇಟ್ಕೊಳ್ಳಿ. ನೋಡಿ ಇದು ಎಡಿಟಿಂಗ್ ಒಂದು ಸ್ಟೈಲನ್ನು ನೀವು ನೋಡ್ಬೋದು. ಅದೇ ತರಹ ನಿಮಗೆ ಯಾವುದಾದ್ರೂ ಟೆಸ್ಟ್ ಬೇಕಂದರೆ ಟೆಸ್ಟ್ ಕೂಡ ಇಲ್ಲಿ ನೀವು ಎಡಿಟ್ ಮಾಡ್ಕೋಬೋದು. ದ ಕಿಂಗ್ ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರವಂತಹ ನಿಮ್ಮ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಆಗೋ ಇಟ್ಕೋರಿ. ಎಡಿಟಿಂಗ್ ಮಾಡುವಂತಹ ದ ಕಿಂಗ್ ಮೇಕರ್ ನೇಮ್ ಅಥವಾ ಫ್ರೇಮ್ ನೋಡ್ಬೋದು. ನೀವು ಯಾವ ಥರ ಫ್ರೇಮ್ ಬೇಕಂತ ಕೂಡ ಆ ಫ್ರೇಮ್ ಕೂಡ ನೀವು ಚಾಯ್ಸ್ ಮಾಡ್ಕೋಬೋದು. ಆಮೇಲೆ ಬ್ಯಾಕ್ಗ್ರೌಂಡ್ ಕೂಡ ನೀವು ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಬ್ಯಾಕ್ಗ್ರೌಂಡ್ ಕೂಡ ಇಟ್ಬಿಡ್ಬೋದು. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಕಲರ್ ಕೂಡ ಇದೆ ನೋಡಿ, ನೀವು ಕಲರ್ ಕೂಡ ನೋಡ್ಬೋದು. ಈ ಕಲರ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಇವು ಯಾವ ಕಲರ್ ಬೇಡ ಅಂತಂದರೆ ನಿಮ್ಗೆ ಬೇಕಾದಂತಹ ಕಲರನ್ನು ಚಾಯ್ಸ್ ಮಾಡಿಕೊಂಡು ಆ ಕಲರನ್ನು ಕೂಡ ನಾವು ಚಾಯ್ಸ್ ಮಾಡ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಅಥವಾ ನಿಮ್ಗೆ ಯಾವುದಾದ್ರೂ ಇಷ್ಟವಾದಂತಹ ಫೋಟೋ ಬೇಕಂದರೆ ಆ ಫೋಟೋವನ್ನು ಕೂಡ ನೋಡಿ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು. ಆ ಫೋಟೋ ಕೂಡ ಆ್ಯಡ್ ಆಗಿದೆ. ಓಕೆ, ಆ ಫೋಟೋವನ್ನು ಫುಲ್ ಮಾಡ್ಕೋತೀನಿ. ಆಮೇಲೆ ನೋಡ್ಬೋದು ಎಫೆಕ್ಟ್ ಅಂತ ಇದೆ. ಇದು ವಿಡಿಯೋಗೆ ಮಾತ್ರ ಭಾಳ ಚೆನ್ನಾಗಿ ಆಗ್ತದೆ ನೋಡಿ. ಈ ಥರ ಒಂದು ವಿಡಿಯೋ ಎಡಿಟಿಂಗ್ ಮಾಡುವಂತಹ ಒಂದು ಆ ಸಮಯದಲ್ಲಿ ಇದು ಯೂಸ್ ಆಗ್ತದೆ. ಓಕೆ, ಇದು ಕೂಡ ಮತ್ತು ಎಕ್ಸೆಟ್ರಾ ಕೂಡ ಯೂಸ್ ಆಗ್ತದೆ. ಅದನ್ನು ನೋಡ್ತಾ ಹೋಗೋಣ. ನೋಡಿ ಈ ಥರದ ಒಂದು ವಿಡಿಯೋವನ್ನು ಫೋಟೋ ಎಡಿಟಿಂಗ್ ಮಾಡೋದನ್ನು ನಾವೀಗ ನೋಡಿರ್ಬೋದು. ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ. ಈಗ ಫೋಟೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಅದೇ ಥರ ನಾವು ವಿಡಿಯೋ ಎಡಿಟಿಂಗ್ ಅಂದರೆ ಫೋಟೋದನ್ನ ಸಣ್ಣ ಕ್ಲಿಪ್ಗಳನ್ನು ತೊಗೊಂಡು ಫೋಟೋವನ್ನು ಒಂದು ಯಾವ ಥರ ಒಂದು ಫೋಟೋವನ್ನು ಕ್ರಿಯೇಟ್ ಮಾಡಿ ವಿಡಿಯೋ ಯಾವ ಥರ ಮಾಡೋದು ಅಂತ ವಿಡಿಯೋ ಎಡಿಟಿಂಗ್ ಮಾಡೋದನ್ನು ನೋಡೋಣ. ಸ್ಟಾರ್ಟ್. ನನ್ನ ವೀಡಿಯೋಸ್ಗಳು ಇದ್ದಾವೆ ಈಗ ಎಡಿಟಿಂಗ್ ಮಾಡಿರೋದು. ನೀವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊರಿ. ಅದೇ ಥರ ಬೇಕಾದಂತಹ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊರಿ. ನಾನೀಗ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಫೋಟೋಸನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಡ್ತೀನಿ. ನೋಡ್ಬೋದು ಇಲ್ಲಿ ಇನ್ಶಾಟ್ನ ಆಲ್ಮಾರ್ಕ್ ಬರ್ತದೆ. ನಿಮಗೆ ಈ ಆಲ್ಮಾರ್ಕ್ ಬೇಡ ಅಥವಾ ಈ ಡಿಸೈನ್ ಬೇಡ ಅಂತ ಹೇಳಿದರೆ ಇದನ್ನು ಕ್ಲಿಕ್ ಮಾಡಿ ಫ್ರೀ ರಿಮೂವ್ ಅಂತ ಇದೆ, ಈ ಫ್ರೀ ರಿಮೂವ್ ಅಂತ ಕೊಡಿ. ಆಟೋಮೆಟಿಕ್ಲಿ
ಅದು ರಿಮೂವ್ ಆಗ್ತದೆ. ಈಗ ನೀವು ನೋಡ್ಬೋದು ಏನು ಯೂಟ್ಯೂಬಿಗೆ ಬೇಕಾ, ಇನ್ಸ್ಟಾಗ್ರಾಮಿಗೆ ಬೇಕಾ, ಏನು ಟಿಕ್ಟಾಕ್ ಶಾರ್ಟ್ಸ್ ಬೇಕಾ, ಅಥವಾ 4:3 ಯಾವ ಸೈಜ್ ನಿಮಗೆ ಯಾವುದು ಎಡಿಟಿಂಗ್ ಇದೆಯೋ ಆ ಒಂದು ಎಡಿಟಿಂಗ್ನ ಸೈಜನ್ನು ನೀವು ಚಾಯ್ಸ್ ಮಾಡ್ಕೊರಿ. ಆಲ್ ಅಪ್ಲೈ ಅಂತ ಕೊಟ್ರಿ ಅಂತಂದರೆ ಎಲ್ಲ ಸೈಜ್ ಕೂಡ ಅದೇ ಒಂದು ಸೈಜಲ್ಲಿ ಇರಲಿ ಅಂತ ಹೇಳಿ ಈಗ ನೀವು ನೋಡ್ತಾ ಹೋಗ್ಬೋದು. ಓಕೆ, ಎಲ್ಲ ಫೋಟೋಸ್ ಬಂದಿದ್ದಾವೆ. ಈಗ ಈ ಒಂದು ಫೋಟೋಸ್ಗೆ ನಾನು ಮ್ಯೂಸಿಕನ್ನು ಕೊಡ್ತಾ ಹೋಗ್ತೀನಿ. ಮ್ಯೂಸಿಕ್ ನೀವು ನೋಡ್ತಾ ಹೋಗ್ಬೋದು. ಅಥವಾ ನಾನು ಈ ಮ್ಯೂಸಿಕನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಓಕೆ, ಈಗ ಮ್ಯೂಸಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಎಡಿಟಿಂಗ್ ಇಂತಿದೆ ಆ ಸೌಂಡನ್ನು ಜಾಸ್ತಿ ಕೊಟ್ಕೋರಿ. ಹಾಗೆ ಕೂಡ ಇದನ್ನು ಸೌಂಡ್ ಕೊಟ್ಟು ಜಾಸ್ತಿ ಸೌಂಡ್ ಕೊಟ್ಟಾದ್ಮೇಲೆ ಓಕೆ ಅಂತ ಕೊಟ್ಕೊಂಡು ಇಲ್ಲಿ ಟಿಕ್ ಮಾರ್ಕನ್ನು ಮಾಡಿ. ಓಕೆ, ಅದೀಗ ಎಲ್ಲ ಕಂಪ್ಲೀಟಾಗಿ ಕವರ್ ಆಗಿದೆ. ಈ ಫೋಟೋಸ್ ಏನಾಗಿದೆ ಜಾಸ್ತಿ ಆಗಿದೆ. ಸೊ ಹಂಗಾಗಿ ನಾವು ಆ ಫೋಟೋಸನ್ನು ಕಡಿಮೆ ಮಾಡ್ಕೊತ ಬರೋಣ. ಓಕೆ, ಈ ಥರ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡಿಕೊಂಡು ಆ ಫೋಟೋಸನ್ನು ಕಡಿಮೆ ಸೈಜಿಗೆ ತೊಗೊಂಡು ಬರ್ರಿ. ಓಕೆ, ಈಗ ನೋಡ್ತಾ ಇರ್ಬೋದು ಪೂರ್ತಿ ಎಲ್ಲ ಕಡಿಮೆ ಸೈಜಿಗೆ ತೊಗೊಂಬನ್ನಿ. ಓಕೆ, ಇದನ್ನು ಕೂಡ ಸೈಜನ್ನು ಕಡಿಮೆ ತೊಗೊಂಬನ್ನಿ. ಫೋಟೋಸನ್ನು ವಿಡಿಯೋ ಎಡಿಟಿಂಗ್ ಆದರೆ ಎಲ್ಲ ಈಸಿ ಇರ್ತದೆ. ಫೋಟೋಸನ್ನು ಎಲ್ಲ ಟ್ಯಾಗ್ ಮಾಡಿ ಎಡಿಟಿಂಗ್ ಮಾಡೋದಂದರೆ ಸ್ವಲ್ಪ ಟೈಮ್ ಹಿಡಿತದೆ, ಆದರೂ ಕೂಡ ಭಾಳ ಚೆನ್ನಾಗಿ ಬರ್ತದೆ ವಿಡಿಯೋ. ಈಗ ನೋಡ್ಬೋದು ಆ ವಿಡಿಯೋವನ್ನು ಪೂರ್ತಿ ಶಾರ್ಟ್ ನಿಮಗೆ ಎಷ್ಟೆಷ್ಟು ಕಡಿಮೆ ಆಗುತ್ತೋ ಅಷ್ಟು ಫೋಟೋವನ್ನು ಕಡಿಮೆ ಮಾಡ್ಕೊರಿ. ಓಕೆ, ಈ ಫೋಟೋವನ್ನು ಕೂಡ ಕಡಿಮೆ ಮಾಡಿ 2-3 ಸೆಕೆಂಡ್ ಅಥವಾ 1 ಸೆಕೆಂಡ್ಗೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಆದರೆ ಜಾಸ್ತಿ ಇದಾಯ್ತು. ಇನ್ನೊಂದು ಸ್ವಲ್ಪ ಫೋಟೋಸ್ ಎಡಿಟ್ ಮಾಡ್ಕೊಳ್ಳೋಣ. ಇನ್ನೂ ಭಾಳ ಇದೆ. ಓಕೆ, ಇನ್ನೊಂದು ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ. ಬೇರೆ ಫೋಟೋಸ್ ಕೂಡ ತೊಗೊಳ್ಳೋಣ. ಇನ್ನೊಂದು ಸ್ವಲ್ಪ ಈ ಫೋಟೋಸ್ ಸ್ವಲ್ಪ ಎಲ್ಲ ಫೋಟೋಗಳನ್ನು ಅದು ಸೈಜಿಗೆ ತಕ್ಕೊಂಗೆ ನೀವು ಎಡಿಟ್ ಮಾಡ್ಕೊತಾ ಹೋಗಿ. ಆಯಿತು, ಫೋಟೋ ಇನ್ನೊಂದು ಸ್ವಲ್ಪ ಯಾವುದಾದ್ರೂ ಫೋಟೋನ ಓಕೆ, ಈಗ ಆ ವಿಡಿಯೋಗೂ ಮತ್ತು ಆ ಸಾಂಗಿಗೆ ಎಲ್ಲ ವೀಡಿಯೋಸು ಕರೆಕ್ಟ್ ಆಯಿತು. ಇಲ್ಲಿ ನೀವು ನೋಡ್ಬೋದು. ಈಗ ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಮಾರ್ಕನ್ನು ಕ್ಲಿಕ್ ಮಾಡಿ. ಮಾರ್ಕ್ ಯಾವ ಥರ ಬೇಕು, ನೆಕ್ಸ್ಟ್ ವೀಡಿಯೋ ನಿಮಗೆ ಏನಾದರೂ ಪಾಸ್ ಆಗಬೇಕಾದ್ರೆ ಯಾವ ಥರ ವೀಡಿಯೋ ಬೇಕು ಎನ್ನುವಂಥ ಒಂದು ನೋಡಿ ಈಗ ತೋರಿಸಿ ಹೋಗ್ತೀನಿ. ಇದು ಯಾವ್ಯಾವ ಥರ ವೀಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೀಡಿಯೋಸ್ ಇಲ್ಲ ನಿಮಗೆ ಯಾವ ಥರ ಚಾಯ್ಸ್ ಬೇಕು ಈ ಥರ ಬರ್ತದೆ. ಅಥವಾ ನಿಮಗೆ ರೌಂಡ್ ಶೇಪ್ ಬೇಕಂದರೆ ಈ ಥರ ರೌಂಡ್ ಶೇಪ್. ಓಕೆ, ನೆಕ್ಸ್ಟ್ ಕೂಡ ನಿಮಗೆ ಯಾವ ಥರ ಬೇಕು ಅನ್ನುವಂಥ ನೋಡ್ಬೋದು. ಅಥವಾ ನೆಕ್ಸ್ಟು ಈ ಥರ ಶಾಡೋ ಆಗ್ತದೆ, ನೆಕ್ಸ್ಟ್ ಬೇಕಾ ಈ ಥರ ಒಂದು. ಓಕೆ, ಈ ಥರ ಮಾಡ್ಕೊರಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಇಷ್ಟ ಆದಂತಹ ನಿಮ್ಮ ವಿಡಿಯೋಕ್ಕೆ ಅಥವಾ ನಿಮ್ಗೆ ಯಾವ್ದು ಇಷ್ಟೋ ಅದನ್ನು ಮಾಡ್ಕೊತ ಹೋಗಿ. ಈಗ ನೀವು ನೋಡ್ತಾ ಇರ್ಬೋದು, ಅದನ್ನು ಕ್ಲಿಕ್ ಮಾಡಿ ರೌಂಡ್ ಶೇಪ್ ಬೇಕಾದರೆ ರೌಂಡ್ ಶೇಪ್ ಇಲ್ಲಿ ನೀವು ನೋಡ್ತಾ ಹೋಗಿರ್ಬೋದು. ರೌಂಡ್ ಶೇಪನ್ನು ಕ್ಲಿಕ್ ಮಾಡ್ಕೊತ ಹೋಗಿ. ಹಾಗೆ ಎಲ್ಲದಕ್ಕೂ ಕೂಡ ನೀವು ಆ್ಯಡ್ ಮಾಡ್ಕೋತ ಹೋಗಿ. ಓಕೆ, ಕೊಡ್ತೀನಿ, ರೌಂಡ್ ಶೇಪ್ ಕೊಡ್ತೀನಿ. ಹಾಗೆ ಈ ಥರ ಕೊಟ್ಕೋತ ಹೋಗ್ತೀನಿ. ಈಗ ಇನ್ನೂ ಒಂದಿದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋತೀನಿ. ಓಕೆ, ನೋಡ್ಬೋದು. ಓಕೆ, ಈಗ ನೀವು ನೋಡ್ತಾ ಇರ್ಬೋದು ಜಾಸ್ತಿ ಆಗಿದೆ ಅನಿಸುತ್ತೆ. ಇದನ್ನು ಕೊಡ್ತಾ ಹೋಗೋಣ. ವಿಡಿಯೋಸ್ ಅದು ಸ್ವಲ್ಪ ಜಾಸ್ತಿ ಆಗಿತ್ತು, ಸೊ ಹಂಗಾಗಿ ಮಾರ್ಕನ್ನು ಕೊಡ್ತಾ ಹೋಗೋಣ. ಈಗ ಕರೆಕ್ಟ್ ಆಗಿದೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಆ ಮಾರ್ಕ್ನ ಒಂದು
ನೀವು ವಿಡಿಯೋ ಎಡಿಟಿಂಗ್ ಮಾಡುವಂತಹ ಒಂದು ನಿಮ್ಮ ಲೋಗೋ ಏನಿದೆಯೋ ಆ ಲೋಗೋವನ್ನು ಕೊಡ್ತಾ ಹೋಗಿ. ಈಗ ನಮಗೆ ಲೋಗೋವನ್ನು ಅಪ್ಡೇಟು ಅಥವಾ ಇಲ್ಲಿ ರಿಮೂವ್ ಬೇಸಿ ಒಳಗಡೆ ಇಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೊರಿ. ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಅದು ರಿಮೂವ್ ಬೀಸಿ ಒಳಗಡೆ ಹಾಕಿ ಆ ಒಂದು ಸೆಟ್ಟಿಂಗನ್ನು ಮಾಡ್ಕೊತ ಹೋಗಿ. ಅದಾದ ನಂತರ ನೀವು ಆ ಒಂದು ಏನಿದೆಯೋ ಅದನ್ನು ನೀವು ಅಪ್ಲೈ ಮಾಡ್ಕೊತ ಹೋಗಿ. ಎಕ್ಸಾಂಪಲ್ ನಾನು ಇಲ್ಲಿ ಯೂಟ್ಯೂಬ್ ಅಂತ ಹಾಕ್ತೀನಿ ನೋಡಿ, ಯೂಟ್ಯೂಬ್ ಇಲ್ಲಿ ಚಾಯ್ಸ್ ಆಯಿತು. ಸೊ ಇದನ್ನು ಸ್ವಲ್ಪ ಸಣ್ಣದು ಮಾಡ್ಕೊರಿ. ಆಮೇಲೆ ಸ್ಮಾಲ್ ಸೈಜಲ್ಲಿ ಮಾಡಿಕೊಂಡು ಇದಕ್ಕೆ ಈ ಥರ ಆಲ್ ಕೊಟ್ಕೊಂತ ಹೋಗಿ. ಪೂರ್ತಿ ಕಡೆ ಕೊಟ್ಟರೆ ಎಲ್ಲದಕ್ಕೂ ಕೂಡ ಅದು ಅಪ್ಲೈ ಆಗ್ತದೆ. ನೀವು ಇನ್ನೂ ಏನಾದರೂ ಎಡಿಟಿಂಗ್ ಮಾಡೋದಿದ್ರೆ ಅಥವಾ ಅದು ಶೋ ಆಗ್ತಾ ಇದ್ರೆ ಈ ಥರ ಶೋ ಮತ್ತು ಮೇಲೆ ಕೆಳಗೆ ಈ ಥರ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊರಿ. ನೀವು ನೋಡ್ತಾ ಇರ್ಬೋದು ನಾನು ಔಟ್ ಅಥವಾ ಇನ್ ಅನ್ನುವಂಥ ಒಂದು ಚಾಯ್ಸನ್ನು ಕೂಡ ಅದನ್ನು ನೋಡ್ಬೋದು. ಈಗ ನೋಡಿ ಆ ವಿಡಿಯೋ ಯಾವ ಥರ ಬರುತ್ತೆ ಅಂತ ನೋಡೋಣ. ಓಕೆ ಕೊಡ್ರಿ. ಆಮೇಲೆ ನಿಮಗೆ ಸೈಜ್ ಆಯಿತು. ಇಲ್ಲಿ ಬ್ಯಾಕ್ಗ್ರೌಂಡು ಅಥವಾ ಸ್ಪೀಡ್ ಕೂಡ ಇಲ್ಲಿದೆ. ಆ ಸ್ಪೀಡ್ ಕೂಡ ನೀವು ನೋಡ್ಬೋದು. ಆ ಸ್ಪೀಡ್ ಕೂಡ ನಾನು ನೋಡಿದ್ದೀನಿ ಈಗ. ಹೌದಾ? ಓಕೆ. ಮತ್ತು ಸೌಂಡ್ ಏನಾದರೂ ಹೆಚ್ಚಿಗೆ ಬೇಕು ಎನ್ನುವಂತಹ ವ್ಯಾಲ್ಯೂಮ್ ಹೆಚ್ಚಿಗೆ ಬೇಕು ಅಂದರೂ ಕೂಡ ಅದನ್ನು ಕೂಡ ನಾವು ರಿಸ್ಟಾರ್ಟ್ ಮಾಡ್ಕೋಬೋದು. ಹಾಗೆ ಒಂದು ವಿಡಿಯೋವನ್ನು ತಗೊಂಡು ಅದನ್ನು ಕಟ್ ಮಾಡಿ ಅದೇ ಒಂದು ವಿಡಿಯೋವನ್ನು ಯಾವ ಥರ ಎಡಿಟ್ ಮಾಡೋದು ಅಂತ ಕೂಡ ನಾನು ಹೇಳ್ಕೊಡ್ತೇನೆ. ಅದು ಕೂಡ ಭಾಳ ಈಸಿ. ನೋಡಿ ಇಲ್ಲಿ ಎಫೆಕ್ಟ್ ಅಂತ ಇದೆ. ಎಫೆಕ್ಟ್ಸನ್ನು ಹಾಕಿ ಈ ಥರ ಶೇಕ್ ಅಥವಾ ಬೇರೆ ಥರದ ಈ ಥರದ ಒಂದು ಶೇಕ್ಗಳನ್ನು ಕೂಡ ನೀವು ಕೊಡ್ಬೋದು. ನೋಡಿ ಈ ಥರದ ಶೇಕನ್ನು ಕೂಡ ಕೊಡ್ಬೋದು. ಅದು ಕೂಡ ಭಾಳ ಚೆನ್ನಾಗಿ ಬರ್ತದೆ. ಈ ಥರದ ಶೇಕ್ ಅಥವಾ ಸ್ಟೈಲಿಶ್, ಯಾವ ಸ್ಟೈಲಿಶು ಕೂಡ ಅದನ್ನು ಕೂಡ ಕೊಡ್ಬೋದು. ನೀವೇನಾದರೂ ಅದು ಏನಾದರೂ ಬ್ಲರ್ನ್ ಬೇಕಂದರೆ ಬ್ಲರ್ನು ಕೂಡ ನೀವು ಇಲ್ಲಿ ಕೊಡ್ತಾ ಹೋಗ್ಬೋದು. ಈಗ ನೋಡ್ಬೋದು ನೀವು. ಓಕೆ ನೋಡಿ ಈಗ ನೋಡಿರಲ್ಲ ಫ್ರೆಂಡ್ಸ್, ಈ ಥರದ ಒಂದು ಕ್ರಿಯೇಟಿವಿಟಿ ವಿಡಿಯೋನ ಯಾವ ಥರ ಮಾಡೋದು ಮತ್ತು ಇನ್ನು ಫೋಟೋಗಳನ್ನು ಅಥವಾ ಬ್ಯಾನರ್ಗಳನ್ನು ನೀವು ಜಾತ್ರೆಗಳು ಅಥವಾ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಯಾವ ಥರ ಬ್ಯಾನರ್ ಮಾಡಬೇಕು, ಅದೇ ಫೋನಲ್ಲಿ ಯಾವ ಥರ ಎಡಿಟಿಂಗ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಕ್ರಿಯೇಟಿವಿಟಿಯಾಗಿ ನಮ್ಮ ಸಂಜು ಜಾಬ್ ಅಪ್ಡೇಟ್ ನ್ಯೂ ವಿಡಿಯೋ ಆ ಥರದ ಒಂದು ಕ್ರಿಯೇಟಿವಿಟಿ ವಿಡಿಯೋಗಳನ್ನು ತರ್ತೀವಿ. ಇದು ನಿಮ್ಮ ಸಪೋರ್ಟ್ ದಯವಿಟ್ಟು ಇದ್ದರೆ ಮಾತ್ರ ಇದು ಸಾಧ್ಯ ಆಗ್ತದೆ. ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ. ಜೈ ಹಿಂದ್.